ಎಲ್ಲರೂ ಊರ ಹಬ್ಬಕ್ಕೆ ಬಂದಿದ್ರಲ್ವಾ. ನಮ್ಮ ಅತ್ತೆ ಮನೆಗೆ ನಮ್ಮ ರಿಲೇಷನ್ ಎಲ್ಲ ಬಂದಿದ್ರು. ಅಲ್ಲ ಊರ ಜಾತ್ರೆ ಇರೋದ್ರಿಂದ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಎಲ್ಲ ಹುರ್ಕೊಳ್ತಾ ಇದ್ದಾರೆ. ಇವಾಗ ಟೊಮೆಟೊ ಅವಾಗಲೇ ಬೇಯಿಸಿಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇವತ್ತು ಒಬ್ಬಟ್ಟು ಏನಕ್ಕೆ ಮಾಡ್ತಾ ಇರೋದು ಅಂದರೆ ಅಲ್ಲಿ ಎಲ್ಲ ನಿನ್ನೆ ಫುಲ್ಲು ಬರೀ ನಾನ್ ವೆಜ್ ಊಟನೇ ಊರ ಹಬ್ಬ ಅಲ್ಲಿ. ಸೊ ನಿನ್ನೆ ಎಲ್ಲ ಬರೀ ನಾನ್ ವೆಜ್ ತಿಂದು ಬೋರ್ ಆಗಿಬಿಟ್ಟಿರುತ್ತೆ ಅಂತ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ನಮ್ಮ ಮನೇಲಿ ಅಂದ್ಕೊಂಡಿರೋದು. ಇಲ್ಲಾಂದಿದ್ರೆ ನಮ್ಮ ಮನೆಯಲ್ಲೂ ನಾನ್ ವೆಜ್ಜೇ ಮಾಡ್ತಾಯಿದ್ದೆ ಯಾರದ್ದು ಬಂದರೆ. ಒಬ್ಬಟ್ಟು ಮಾಡಿಬಿಟ್ಟು ಯಾವ ಥರ ಮಾಡಿರ್ತಾರೆ ಅಂತ ನೋಡಿಸ್ತೀನಿ ನಾನು. ನೆಕ್ಸ್ಟು ನಾನಿವಾಗ ಕೊಬ್ಬರಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗೋಣ. ಗೈಸ್ ನೋಡಿ ಅವಳು ಹೆಂಗೆ ಹೋಗ್ತಿದ್ದಾಳೆ ತೋರಿಸ್ತೀನಿ. ದೊಡ್ಡ ಕಳ್ಳಿ ಆಗಿಬಿಟ್ಟಿದ್ದಾಳೆ ಗೈಸ್. ಇವಾಗ ಬೋಂಡ ಮಾಡ್ಬಿಟ್ಟು ಒಬ್ಬಟ್ಟು ಹಪ್ಪಳ ಮಾಡ್ಬಿಟ್ಟು ಚಪ್ಪೆಲೆದು ಎವರು ಅಂತ ಬ್ಯಾಕ್ ಟು ಅಖಿಲ ರಾಣಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಎಲ್ಲರೂ ಊರ ಹಬ್ಬಕ್ಕೆ ಬಂದಿದ್ರಲ್ವಾ. ನಮ್ಮ ಅತ್ತೆ ಮನೆಗೆ ನಮ್ಮ ರಿಲೇಷನ್ ಎಲ್ಲ ಬಂದಿದ್ರು. ಅಲ್ಲ ಊರ ಜಾತ್ರೆ ಇರೋದ್ರಿಂದ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಮನೇಲಿ ಸ್ಪೆಷಲ್ ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬಟ್ಟು ಮಾಡ್ತಿದ್ದಾರೆ. ನೋಡಿ ಒಬ್ಬಟ್ಟಿಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಇದೆಲ್ಲ ರುಬ್ಬಿಟ್ಟು ಸಾಂಬಾರು ಮಾಡೋದಕ್ಕೆ, ಇದು ಒಬ್ಬಟ್ಟಿಂದು ಸಾರು ಮಾಡೋದಕ್ಕೆ ಬೇಳೆ ಬೇಯಿಸಿರೋದು ನೀರು, ಇದು ಒಬ್ಬಟ್ಟು ಮಾಡೋದಕ್ಕೆ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಹೆಸರು ಬೇಳೆ ಕೋಸಂಬರಿ ಮಾಡೋದಕ್ಕೆ. ಇಲ್ಲಿ ಒಬ್ಬಟ್ಟು ಮಾಡೋ ಕನಕ ಅಂತೆ. ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಬರ್ತೀನಿ ಅಂದಿದ್ರು. ಇಷ್ಟೊತ್ತಿಗೆ ಬರ್ತಾರೆ ಅನಿಸುತ್ತೆ. ಬಂದಿದ್ರಾ? ಇಲ್ಲಿ ಕೆಳಗಡೆ ಇದ್ದೀರಾ? ಬಂದಿದ್ದಾರೆ ಅಂತ ಫೋನ್ ಮಾಡಿದ್ದಾರೆ. ಅವರಲ್ವಂತೆ. ಸೊ ಇವಾಗ ಇದನ್ನೆಲ್ಲ ಮಾಡಬೇಕು ಅವ್ರು ಬರೋಷ್ಟರಲ್ಲಿ. ಆಮೇಲೆ ನೆಕ್ಸ್ಟ್ ಬೋಂಡನ ಮಾಡ್ತಾರೆ. ಬೋಂಡನ ಮಾಡಿಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ ನೋಡಿಸ್ತೀನಿ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀರಿ ಅಷ್ಟೇ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಎಲ್ಲ ಹುರ್ಕೊಳ್ತಾ ಇದ್ದಾರೆ. ಇವಾಗ ಟೊಮೆಟೊ ಅವಾಗಲೇ ಬೇಯಿಸಿಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇವತ್ತು ಒಬ್ಬಟ್ಟು ಏನಕ್ಕೆ ಮಾಡ್ತಾ ಇರೋದು ಅಂದರೆ ಅಲ್ಲಿ ಎಲ್ಲ ನಿನ್ನೆ ಫುಲ್ಲು ಬರೀ ನಾನ್ ವೆಜ್ ಊಟನೇ ಊರ ಹಬ್ಬ ಅಲ್ಲಿ. ಸೊ ನಿನ್ನೆ ಎಲ್ಲ ಬರೀ ನಾನ್ ವೆಜ್ ತಿಂದು ಬೋರ್ ಆಗಿಬಿಟ್ಟಿರುತ್ತೆ ಅಂತ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ನಮ್ಮ ಮನೇಲಿ ಅಂದ್ಕೊಂಡಿರೋದು. ಇಲ್ಲಾಂದಿದ್ರೆ ನಮ್ಮ ಮನೆಯಲ್ಲೂ ನಾನ್ ವೆಜ್ಜೇ ಮಾಡ್ತಾಯಿದ್ದೆ ಯಾರದ್ದು ಬಂದರೆ. ಒಬ್ಬಟ್ಟು ಮಾಡಿಬಿಟ್ಟು ಯಾವ ಥರ ಮಾಡಿರ್ತಾರೆ ಅಂತ ನೋಡಿಸ್ತೀನಿ ನಾನು. ನೆಕ್ಸ್ಟು ನಾನಿವಾಗ ಕೊಬ್ಬರಿ ಕಟ್ ಮಾಡ್ತಾಯಿದ್ದೀನಿ. ಹೂರಣ ರುಬ್ಬಿಟ್ಟಿದ್ದಾರೆ. ಇವಾಗ ಸಾಂಬಾರಿಗೆ ಫಸ್ಟು ಸ್ವೀಟ್ ಆದಮೇಲೆ ಖಾರ ರುಬ್ಕೊಳ್ಳೋಣ ಅಂತ ಇವಾಗ ನೆಕ್ಸ್ಟು ಸಾಂಬಾರಿಗೆ ರುಬ್ಕೊತಾ ಇದ್ದಾರೆ. ನಾನು ಸೌತೆಕಾಯಿ ಕಟ್ ಮಾಡಿದ್ದೆ ಕೋಸಂಬರಿಗೆ. ಇವಾಗ ಕರಿಬೇವು ಕಿತ್ತಕ್ಕೆ ನೋಡ್ತಿದ್ದೀನಿ. ಅಮ್ಮಗೆ ಎಲ್ಲಿ ಫೋನ್ ಕೊಟ್ಟೋಗ್ತೀನಿ ನೋಡಿರಿ. ಎಲ್ಲಿ ಕಿತ್ಕೊಡ್ತೀನಿ, ಎಲ್ಲಿದೆ ಇಲ್ಲೈತೆ ನೋಡಿ ಕರಿಬೇವು. ಅಮ್ಮ ನೋಡ್ರಿ ಪಾಪ ಜ್ವರ ಬಂದು ಪೇಷಂಟ್ ಆಗಿಬಿಟ್ಟೈತೆ. ಯಾಕೋ ಸ್ಮೈಲ್ ಮೇಡಮ್. ಗೈಸ್ ನೋಡಿ ಅವಳು ಹೆಂಗೆ ಹೋಗ್ತಿದ್ದಾಳೆ ತೋರಿಸ್ತೀನಿ. ದೊಡ್ಡ ಕಳ್ಳಿ ಆಗಿಬಿಟ್ಟಿದ್ದಾಳೆ ಗೈಸ್. ನಾವು ಕರಿಬೇವು ಅಂಗಡಿಯಲ್ಲಿ ತಗೊಂಬರಲ್ಲ ನೋಡಿ, ಇಲ್ಲೇ ಕಿತ್ಕೊಂಡು ಹೋಗ್ತಿಲ್ಲ. ಸಾಂಬಾರು ಮಾಡೋಕ್ಕೆ ಒಬ್ಬಟ್ಟು ಸಾಂಬಾರು ಒಳಗೆ ಹಾಕೋದು ಕಿತ್ಕೊಂಡು ಹೋಗ್ತಿರೋದು. ಇವಾಗ ಬುಜ್ಜಿ ಆ್ಯಕ್ಚುಲಿ ಯಾವಾಗಲೂ ಕಿತ್ಕೊಂಬರೋದು. ಬುಜ್ಜಿ ಸ್ಕೂಲ್ಗೆ ಹೋಗೋದು, ಅದಕ್ಕೆ ನಾನು ಕಿತ್ಕೊಂಡು ಬರೋಕ್ಕೆ ಬಂದಿರೋದು. ನೋಡಿ ಜಾಸ್ತಿನೇ ಆಯ್ತು ಅನ್ಸುತ್ತೆ. ಯಾವಾಗ ಬಂದು ನೋಡಿ ಎಲ್ಲ ಆಗ್ತಾ ಇದ್ದಾರೆ. ಬಂದ್ರಿ ಕುತ್ಕೊಂಡು ಊಟ ಮಾಡೋದಕ್ಕೆ.
ಸಾಂಬಾರಾಗಲೇ ರೆಡಿ ಆಗ್ತಾ ಇದೆ. ಇನ್ನೇನದು ಕುದುರೆ ಆಗುತ್ತೇನಮ್ಮ? ಒಗ್ಗರಣೆ ಇದು ಇನ್ನು ಕುದುರೆ ಆಯಿತು, ಒಗ್ಗರಣೆ ಹಾಕ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ಅಲ್ಲಿ ಬೋಂಡ ಮಾಡೋದಕ್ಕೆ ಇಟ್ಟಿದ್ದಾರೆ. ಆಮೇಲೆ ಬೋಂಡ ಮಾಡೋದ ಇವಾಗ? ಬೋಂಡ ಮಾಡಿಬಿಟ್ಟು ಒಬ್ಬಟ್ಟು ಹಪ್ಪಳ ಮಾಡಿಬಿಟ್ಟು ಅಷ್ಟೇ, ಇನ್ನೆಲ್ಲ ರೆಡಿ. ಆಮೇಲೆ ಲಾಸ್ಟಲ್ಲಿ ಕೋಸಂಬರಿ ಒಂದು ಕಳಿಸ್ಬಿಟ್ರೆ ಹೋಗಿ. ಸುಮ್ಮನೆ ಅದು ನೀರೆಲ್ಲ ಬಿಟ್ಕೊಳುತ್ತೆ, ಅದು ಕೋಸಂಬರಿ ಇವಾಗಲೇ ಕಲ್ಸೋಕೆ ಹೋಗಿಲ್ಲ. ಬೋಂಡ ಬೇಡ, ಫಸ್ಟು ಒಬ್ಬಟ್ಟು ಮಾಡೋಣ ಅಂತ ಫಸ್ಟ್ ಒಬ್ಬಟ್ಟು ಮಾಡಿಬಿಡ್ತಾ ಇದ್ದೀರಿ. ಅದು ಸುಡೋದಕ್ಕೆ ಇದು ಸ್ಪೂನ್ ನೋಡಿ, ಸ್ಪೂನ್ಗಳೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀರಿ ನಾವು. ಏನಕ್ಕೆ ಹಾಕೋದು? ಕಡೆ ಕೊಟ್ಕೊಡ್ತೀನಿ. ಏಲಕ್ಕಿ ಕೊಡ್ತೀನಿ. ಮುಟ್ರು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸಾಸ್ ವರ್ಮ ಹೆಸರೇ ಮರ್ತೋಗ್ಬಿಟ್ಟಿದ್ದೀನಿ. ಐಸ್ ಕ್ರೀಮ್ ತಿನ್ನೋ ಬ್ಯುಸಿಯಲ್ಲಿದ್ದಾರೆ ಸಾಸ್ ವರ್ಮ. ಆಯೇನು ಶೆಪ್ಪೆಲೆದು ಎವರು ಅಂತ ಎವ್ರಾ ಗೊತ್ತಾಗಿಲ್ಲ. ನಾನು ಯಾರು ಗೊತ್ತಿಲ್ವಾ? ವಿಡಿಯೋ తీస్తాను యూట్యూబ్లో వేస్తుంది. ವಿಡಿಯೋ ಕಾಲಲ್ಲಿ ಯಾರಂತಾನ? ಇಬ್ರು ಸೈಕಲಲ್ಲಿ ಬಂದ್ಬಿಟ್ಟವ್ರು, ಅದಕ್ಕೆ ಬೇಗ ಬಂದ್ಬಿಟ್ಟವ್ರೆ. ಅವ್ರು ನಡ್ಕೊಂಬರ್ತಾವ್ರಂತ. ಒಂದೆರಡು ಸ್ಪೂನ್ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡ್ರಿ. ಏನಕ್ಕೆ ಇದು ಕೋಸಂಬರಿಗ? ಎರಡು ಸಾಂಬಾರ್ಗೂ ಹಾಕ್ಬೇಕು. ಎರಡಕ್ಕೂ ಬರೀ ಇದೇನೇನಾ? ಅಲ್ಲ, ಒಂದೊಂದಕ್ಕೆ ಒಂದೊಂದು ಸರಿ ಹಾಕು. ಫಸ್ಟ್ ಕೋಸಂಬರಿಗೆ ಹಾಕ್ಬಿಡು. ಇವಳಿಗೆ ಬರೀ ಒಗ್ಗರಣೆ ಹಾಕಕ್ಕಷ್ಟೇ ಬರಲ್ಲ. ಇದು ಬಿಸಿ ಆಗುತ್ತಾ? ಮಾಡಿದ್ರು ಅಲ್ಲಿ ಅಂತ ಹೇಳ್ತಾಳೆ. ಹೇಳಮ್ಮ, ಹೇಳೆ ಅಮ್ಮ. ಅವಳು ಹೇಳಿದ್ನಮ್ಮ ಹೆಂಗಂತ. ಬಲಿಸ್ಕೊಂಡಿರ್ತಾರೆ, ಅದ್ರ ಮೇಲೆ 3 ಸರಿ ನೀರು ಹಾಕ್ತಾರ. ಅವಾಗಮ್ಮ 3 ಸರಿ ನೀರು ಹಾಕಿದ್ಮೇಲೆ ಅದು ನೀರು ಬಿದ್ಮೇಲೆ ಅಲ್ಲಾಡ್ಸುತ್ತಾನೆ ತಲೆನ. ಅವಾಗ ಅದು ಬಲಿ ಕೊಟ್ಟಂಗಂತೆ. ಅಮ್ಮ ಯಾಕೆ ತಲೆ ಅಂದಂಗಂತೆ. ಅದು ಒಬ್ಬಟ್ಟು ನೋಡಿ ಮಾಡಿ ಇಲ್ಲಿ ಹಾಕಿದ್ದಾರೆ. ಇವಾಗ ಬೋಂಡ ಹಾಕ್ತಾರೆ ನನಗೆ ಬೇಗ ಆಗಲಿ ಅಂತ ವಿಡಿಯೋ ಮಾಡ್ತಿದ್ರು. ವಿಡಿಯೋ ಮಾಡ್ತಾಳೆ ನೋಡಿ ಗೈಸಳು. ಅಡುಗೆ ಎಲ್ಲ ರೆಡಿಯಾಗಿದೆ ನೋಡ್ರಿ. ಎಲ್ಲ ಒಟ್ಟಿಗೆ ಜೋಡಿ ಸಿಕ್ಕಿದ್ದೀವಿ. ಇದು ಪಕೋಡ, ಹಪ್ಪಳ. ಅಮ್ಮ ಅದು ಕ್ಯಾಪ್ ತೆಗೆ. ಬೋಂಡ ತೆಗೆ ಅಮ್ಮ. ಇದು ಸಾಂಬಾರ್, ಆಮೇಲೆ ಒಬ್ಬಟ್ಟು, ಚಿತ್ರಾನ್ನ, ಕೋಸಂಬರಿ, ಕುಕ್ಕರಲ್ಲಿ ಅನ್ನ. ನಮ್ಮ ಮನೆಗೆಲ್ಲ ರಿಲೇಷನ್ ಬಂದಾಗಿತ್ತು ನೋಡಿ. ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೀರಿ. ನಮ್ಮ ಬುಜ್ಜಮ್ಮ ನೋಡ್ರಿ ಫುಲ್ ಸ್ಮೈಲಿಂಗು. ನಮ್ಮ ಪಾಪ ಫುಲ್ ಸ್ಮೈಲಿಂಗ್. ನಾವು ಎಲ್ಲಿಗೆ ಹೋಗ್ತಿದ್ದೀರಿ ಅಂತಾನೆ ಗೊತ್ತಿಲ್ಲ. ನಮ್ಮ ಒಬ್ಬ ಹೇಳ್ತಾನೆ ಇಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಾ ಇದ್ರು. ಇನ್ನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬರ್ತೀನಿ ಅಂತ ಓಡೋದು. ಅಲ್ಲೆಲ್ಲ ಮನೇಲಿರೋದು ನಾವು ಹೊರಗಡೆ ಹೋಗ್ತಿದ್ವಿ. ಜ್ಯೂಸ್ ಕಟ್ಸಕ್ಕೆ ಬಂದವ್ರೆ ನೋಡಿ. ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀರಿ ನಾವು. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರ ಅಂದರೆ ಹೇಳಿಲ್ಲ. ಜ್ಯೂಸ್ ಶಾಪ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ಅಮ್ಮ ಗುಟ್ಟಿ ಅಮ್ಮ ಇವಾಗ ಮಾಡಂಗೆ. ಹೇಳಿ ನೋಡಿ. ನಾವಿಬ್ಬರೇ ಬಂದಿರೋದು. ಅದಕ್ಕೆಲ್ಲ ಗೊತ್ತೇ ಇಲ್ಲ. ನಾವು ಊಟ ತಿಂದಿದ್ಯಲ್ಲ, ಮತ್ತೆ ಜ್ಯೂಸ್ ಹೆಂಗೆ ಕುಡಿದ್ಯಾ? ಹೆಂಗೆ ಕುಡಿದ್ಯಾ? ಹೊಟ್ಟೆಲಿ ಪಕ್ಕಕ್ಕೆ ತಳ್ಬಿಟ್ಟು ಹಂಗೆ ತಳ್ತೀಯ. ಯಪ್ಪ ಇವಳಿಗೆ ಹುಷಾರಿಲ್ವಾ? ಹೆಂಗೆ ನಗ್ತಾಳೆ, ಕಿಸಿತಾಳೆ. ಕೆಮ್ಮು.
ಸುತ್ತಿದಗೊಂಡೆ ಓ ಆಕ್ಟಿಂಗು ನನಗೆ ಬಕಾಸೂರಿ ಅಂದ್ಲು ಒಳ್ಳೆ ಫಸ್ಟ್ ಕುಡ್ದೋಳು ನನ್ನ ಗ್ಲಾಸಲ್ಲಿ ಇನ್ನೂ ಐತೆ ನೋಡಿ ಗ್ಲಾಸ್ ಆಗಲಿ ಯಪ್ಪ ಬಕಾಸೂರ್ದೋಳೆ ಬುಜ್ಜಮ್ಮ ಅನ್ನಜ್ಜಿ ಆಯ್ ಅಂತ ಅನ್ನಮ್ಮ ನಾವೆಲ್ಲರೂ ಪಾರ್ಕ್ ಬಂದಿದ್ದೀವಿ ನೋಡಿ ಇವಾಗ ನಿಶುನ ಅಂತಾನೆ ಅನ್ನ ನಿಶು ಕುಂದಿದ್ದೀರಿ ಇಲ್ಲಿ ನೋಡಿ ಅಮ್ಮ ಅವರದು ಹಾರು ಅಮ್ಮ ಬಂಗಾರಿ ನಮ್ಮ ಆಂಟಿನ ಜರ ಬಂಡಿ ಆಡಕ್ ಹೋಗೈತೆ ಇನ್ನೂ ಬಂದೇ ಇಲ್ಲ ಕಾಣೆ ನಿಶು ಹಿಂಗ್ ಅಲ್ಲೇ ಇದ್ದಾರಾ ಬರ್ತಾ ಇಲ್ವಾ ನೋಡಿ ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇರೋದು ಅದನ್ನ ಬರ್ರಿ ಭಯ ಆಗಲ್ಲ ಬರ್ರಿ ಓ ಬರ್ತಾನೆ ಇಲ್ಲ ಬಂದ್ರಮ್ಮ ಇಲ್ಲ ಬರುತ್ತೀರಿ ಇವಾಗ ಅತ್ತೆ ಹೋಗತ್ತೆ ಏನಾಗಲ್ಲ ಏನಮ್ಮ ಯೋಚನೆ ಮಾಡ್ತಿದ್ಯಾ ಸಿಸ ಹೆಂಗಾಡ್ಲಿ ಅಂತ ನಾವು ಒಬ್ಳೆ ನೋಡಿ ಎಲ್ಲ ಪಾರ್ಕಿಗೆ ಬಂದಿದ್ದೀರಿ ಮನೇಲಿ ಬೇಚಾರು ಅಂತ ಹೇಳ್ಬಿಟ್ಟು ಅಲ್ಲೂ ಆಟಾಡ್ತಾ ಇದ್ದಾರೆ ನೋಡಿ ಸಾಸ್ ಮತ್ತೆ ನಿಶು ಇವ್ರು 3 ಸಲ ಕೈಯಲ್ಲಿ ಇಳಿಸೋಕ್ಕಾಗ್ತಾ ಇಲ್ಲ ಟ್ರೈ ಮಾಡ್ತಾನೆ ಈ ಥರ ಆಗಲಿಲ್ಲ ಎಷ್ಟು ಆ ಕಡೆ ಎಷ್ಟು ಜನ ಕೂತ್ಕೊಂಡ್ರು ಇವ್ರನ್ನ ಇಳ್ಸಕ್ಕೆ ಆಯ್ತಿಲ್ಲ ಇವಳು ಇವಾಗ ಹೇಳ್ತಾರೆ ನಾನು ನಮ್ಮ ಮಮ್ಮಿ ಅವಾಗಲೇ ತಿಂದಿರಲಿಲ್ಲ ನಾನು ಹೊರಗಡೆ ಹೋಗಿ ಬಾಗೇಶ್ವರಿ ಪಾರ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿದರು ಅದಕ್ಕೆ ನಾನು ಹಂಗೆ ಹೋಗ್ಬಿಟ್ಟಿದ್ದೆ ಸೊ ಇವಾಗ ನಾವು ಊಟ ಮಾಡ್ತಿದ್ದೀರಿ ನಾನು ಅಮ್ಮ ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಮೇಡಮ್ ಹಂಗೆ ಎಲ್ಲ ವೈದ್ಯ